ಸರ್, ಬೆಂಗಳೂರಲ್ಲಿ ದಶಕಗಳ ಇತಿಹಾಸ ಇರುವಂತಹ ಥಿಯೇಟರ್ಗಳು ಕೂಡ ಈಗ ಕ್ಲೋಸ್ ಆಗುವಂಥ ಹಂತಕ್ಕೆ ಬಂದಿದೆ. ಇದರಿಂದ ಸುಮಾರು ಇತಿಹಾಸ ಇದೆ. ಕನ್ನಡ ಪ್ರಮುಖ ನಟರು ಕೂಡ ಬಂದು ಹೋಗಿ ಫಿಲ್ಮ್ ಇರೋದೆಲ್ಲ ಮೆರವಣಿಗೆ ಮಾಡ್ಕೊಂಡು ಹೋಗುವಂಥ ಇತಿಹಾಸ. ಆ ಥಿಯೇಟ್ರ್ ಈಗ ತೆರೆಗೆ ಕಟ್ಟಿಲ್ಲ ಅಂತೇಳಿ ಕ್ಲೋಸ್ ಆಗೋ ಹಂತಕ್ಕೆ ಬಂದಿದೆ. ಏನು ಹೇಳ್ತೀವಿ ಸರ್? ನೋಡಿ ಸರ್, ಇವಾಗ ಲಾಕ್ಡೌನ್ ಬಂದು ಎಕನಾಮಿಕಲಿ ತುಂಬ ಇದಕ್ಕೆ ಪೆಟ್ಟಾಗಿದೆ. ಅದರಲ್ಲಿ ಮೇಯ್ನ್ ಜಾಸ್ತಿ ಪೆಟ್ಟಾಗಿರೋದು ಇವಾಗ ಸದ್ಯಕ್ಕೆ ಏನಂದರೆ ಫಿಲ್ಮ್ ಇಂಡಸ್ಟ್ರಿ ಜೊತೆಯಲ್ಲಿ ಥಿಯೇಟರ್ಸ್. ಯಾಕಂದರೆ ಇವಾಗ ಥಿಯೇಟ್ರ್ ಅದನ್ನು ಓಪನ್ ಆಗಿನೋ 2 ಶೋ ಅಂತೇಳಿದೆ. ಏನು ಇದುವರೆಗೂ ಥಿಯೇಟ್ರ್ ಕ್ಲೋಸ್ ಆಗಿತ್ತು ಲಾಕ್ಡೌನ್ ಸ್ಟಾರ್ಟಿಂಗಿಂದ ಇದುವರೆಗೂ. ಓಕೆ, ಇವಾಗ ಥಿಯೇಟ್ರುಗಳು ಮೇಯ್ನ್ ಅದು ಅಲ್ಲಿ ಥಿಯೇಟ್ರಲ್ಲಿ ಜನರು ಹೋದರೆ ಮಾತ್ರ ಅವ್ರಿಗೆ ಇನ್ಕಮ್ ಇರೋದು. ಇವಾಗ ಸರ್ಕಾರ ನೋಡಿ, ಇವಾಗ ಆಟೋ ಚಾಲಕರಿಗೆ, ಕಾರ್ ಚಾಲಕರಿಗೆ ಮತ್ತು ಮನೆ ಕೆಲಸ ಮಾಡೋರಿಗೆ ಎಲ್ಲರಿಗೂ ಓಕೆ ಧನ ಸಹಾಯ ಮಾಡಿದೆ. ಓಕೆ, ಇದು ಮಗ್ಗ ಅವ್ರಿಗೆ ಓಕೆ ಎಲ್ಲರಿಗೂ. ಬಟ್ ಇವಾಗ ಅದರಲ್ಲೂ ಫಿಲ್ಮ್ ವರ್ಕರ್ಸ್ಗೂ ಎಲ್ಲ ಫಿಲ್ಮ್ ಹೀರೋಯಿನ್ಸು ಸಹಾಯ ಮಾಡಿದ್ದಾರೆ. ಇವಾಗ ಏನಾಗ್ತಿದೆ, ಥಿಯೇಟ್ರ್ ಒಂದು ಏನಾಗಿದೆ, ಶೋನೇ ಸರ್ಕಾರನೇ ಪರ್ಮಿಷನ್ ಕೊಟ್ಟಿಲ್ಲ, ಎಲ್ಲ ಲಾಸ್ ಆಯಿತು. ಅವ್ರ ಹತ್ರ ಏನು ಇನ್ಕಮೇ ಇಲ್ಲ. ಓಕೆ, ಇವಾಗ ಸರ್ಕಾರ ನೀವು ಟ್ಯಾಕ್ಸ್ ಕಟ್ಟಲಿ ಅಂದರೆ ಮುಚ್ಚಬೇಕು. ಹೌದು, ಟ್ಯಾಕ್ಸ್ ಕಟ್ಟಿ ಅಂದರೆ ಮುಚ್ಚಬೇಕು, ಕಾನೂನಿದೆ. ಬಟ್ ಇದು ಮಾನವೀಯ ದೃಷ್ಟಿಯಿಂದ ಇವಾಗ ಕೊರೋನಾಗೆ ಸರ್ಕಾರನೇ ಲಾಕ್ ಮಾಡಿರೋದು. ಏನೋ ಇವರು ಶೋ ನಡೆಸ್ಕೊಂಡು ದುಡ್ಡು ಮಾಡಿಕೊಂಡು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಓಕೆ, ನೀವು ಕಲೆಕ್ಟ್ ಮಾಡಿ. ಓಕೆ, ಇವಾಗ ಅಲ್ಲಿ ಶೋನೇ ಇಲ್ಲ, ಅವ್ರಿಗೇನು ಇದು ಸಂಪಾದನೆ ಇಲ್ಲ ರೀ, ಮನೆ ನಡೆಸೋಕ್ಕೆ ಕಷ್ಟ ಆಗಿದೆ. ಅಂಥ ಟೈಮಲ್ಲಿ ನೀವು ಕಂಪಲ್ಸರಿ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಸರ್ಕಾರ ಕೈಲಿ ಪವರ್ ಇದೆ. ಏನು ಸರ್ಕಾರ ಯಾಕೆ ಸಬ್ಸಿಡಿ ಇಲ್ಲ ರಿಬೇಟ್ ಕೊಡಬಾರ್ದು? ತುಂಬ ಜನ ಮನೆ ಓನರ್ಗಳೇ ಸರ್. ಓಕೆ, ಪಾಪ ಎಷ್ಟೋ ಜನಕ್ಕೆಲ್ಲ ನೀವು 2 ತಿಂಗಳು 3 ತಿಂಗಳು 4 ತಿಂಗಳು ಬಾಡಿಗೆಗಳು ಬಿಟ್ಬಿಟ್ಟಿದ್ದಾರೆ. ಮತ್ತು ನೀವು ಫುಲ್ ಜಾಸ್ತಿ 10,000 ರೂಪಾಯಿ ಬಾಡಿಗೆ ಇದೆ ಅಂದರೆ 10,000 ರೂಪಾಯಿ ಬೇಡ, ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟು. ಕೆಲವರು 5,000 ರೂಪಾಯಿ 50%, ಕೆಲವರು 6,000 ರೂಪಾಯಿ ಆ ಥರ ಮಾಡ್ಕೊಂಡಿದ್ದಾರೆ. ಇವಾಗ ಸರ್ಕಾರ ಇವರು ಥಿಯೇಟ್ರುಗಳಿಗೆ ಯಾಕೆ ಒಂದು ಸಬ್ಸಿಡಿ ಇಲ್ಲ, ಒಂದು ಎಕ್ಸಮ್ಷನ್ಸ್ ಕೊಡಬಾರ್ದು? ಲಾಕ್ಡೌನ್ ಟೈಮಲ್ಲಿ ಓಕೆ, ನೀವು ಇದು ಟ್ಯಾಕ್ಸ್ ಕಟ್ಟೋದ್ರೂ ಪರವಾಗಿಲ್ಲ, ಇಲ್ಲ ಒಂದು 50% ಏನೋ ಒಂದು ಇದು ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಕಂಪಲ್ಸರಿ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ನೀವು ಚಲನಚಿತ್ರನ ಹಾಕಬಾರ್ದೇನೋ ಅಂದರೆ ಅವ್ರು ಎಲ್ಲೋ ಹೋಗ್ತಾರೆ. ಇದೆಲ್ಲ ಬಂದು ಇತಿಹಾಸ ಚೆನ್ನಾಗಿದೆ. ಯಾಕಂದರೆ ನಮ್ಮ ಸಂತೋಷ್ ಥಿಯೇಟ್ರನ್ನು ಇಂಥ ಸಾಮಾನ್ಯ ಥಿಯೇಟ್ರಲ್ಲ, ಅಣ್ಣವ್ರದ್ದು ಪಿಕ್ಚರ್ ನಾವೇ ಎಷ್ಟು ಸಲ ಹೋಗಿ ನೋಡಿದ್ದೀವಿ. 1980ಸಲ್ಲೆಲ್ಲ ಎಂಥ ದೊಡ್ಡ ಕಟೌಟ್ಗಳಿರೋದು. ಇವಾಗ ಅಂಥ ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳೆಲ್ಲ ಮುಚ್ತಾ ಇದೆ ಅಂದರೆ ನಮಗೂ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕಂದರೆ ಒಂದೊಂದ್ಸಲ ಎಲ್ಲ ಫೇಮಸ್ ಪಿಕ್ಚರ್ಗಳು ನೋಡಿದ್ವಿ. ಓಕೆ, ಇವಾಗ ಅಂಥ ಥಿಯೇಟ್ರ್ಗಳು ಮೆಜೆಸ್ಟಿಕಲ್ಲೆಲ್ಲ ಮುಚ್ಚೋಟ್ಟೆ ನಮಗೂ ಅಂಥ ಮನಸ್ಸಿಗೆ ನೋವಾಗ್ತದೆ. ಸರ್ಕಾರ ನೋಡಿ ಈ ಥರ ಎಲ್ಲ ಎಕನಾಮಿಕ್ಕಾಗಿ ಅವ್ರಿಗೆ ಇದು ಮಾಡಬಾರ್ದು. ಓಕೆ, ಅವರೇನು ಸಂಪಾದನೆ ಮಾಡಿಕೊಂಡು ದುಡ್ಡು ಇಟ್ಕೊಂಡು ಇಲ್ಲ ಅಂತಿದ್ದಾರೆ. ನೀವೇ ಲಾಕ್ಡೌನ್ ಕರೆದಿದ್ದು, ಲಾಕ್ಡೌನ್ ಟೈಮಲ್ಲಿ ಏನೂ ಇಲ್ಲ, ಆವಾಗೂ ನೀವು ಇದು ಕಟ್ಟಬೇಕಾದಂದ್ರೆ ಎಲ್ರಿಗೆ ಕಟ್ತಾರೆ. ಬಿಸ್ನೆಸ್ ಇದ್ರೆ ತಾನೆ. ಸರ್ಕಾರ ನಿಮ್ಮ ಕೈಲಿ ಪವರ್ ಇದೆ. ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಇಷ್ಟ ನೋಡಿ, ನಿಮ್ಮ ಕೈಲಿ ಓಕೆ ಅಧಿಕಾರ ಇದೆ. ಅದರಲ್ಲಿ ನೀವು ಎಕ್ಸಾಮ್ಷನ್ಸ್ ಕೊಡಿ, ಇಲ್ವಾ ಎಲ್ಲಾದರೂ ರಿಬೇಟ್ ಕೊಡಿ. ಓಕೆ, ಅದು ಬಿಟ್ಬಿಟ್ಟು ನೀವು ಕಟ್ಟಲಿಲ್ಲ ಅಂದರೆ ನೀವು ಸಿನಿಮಾ ಓಡಿಸ್ಬಾರ್ದು ಅಂದರೆ ಇವಾಗ ಮಲ್ಟಿಪ್ಲೆಕ್ಸ್ಗೆಲ್ಲ ಸಾವುಕಾರೆಲ್ಲ ಹೋಗೋಕ್ಕಾಗಲ್ಲ, ಸರಿ ಬಡವರೆಲ್ಲ ಹೋಗೋಕ್ಕಾಗಲ್ಲ, ಎಲ್ಲ ಇಂಥ ಸಿಂಗಲ್ ಸ್ಕ್ರೀನ್ಗೆ ಹೋಗೋದು. ಇವಾಗ ಅದನ್ನು ಇದು ಮಾಡಿಬಿಟ್ರೆ ಹೆಂಗ್ರಿ? ಅವಾಗ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಸರ್ಕಾರ. ಈ ಥರ ಇದು ಮಾಡಬಾರ್ದು. ಆ ಥಿಯೇಟ್ರ್ಗಳಿಗೆ ಎಲ್ಲ ಥಿಯೇಟ್ರ್ಗಳಿಗೂ ಒಂದು ಎಕ್ಸಾಮ್ಷನ್ಸ್ ಕೊಡಿ. ಓಕೆ, ಎಕ್ಸಾಮ್ಷನ್ಸ್ ಕೊಟ್ಟಂದರೆ ಇದಾಗುತ್ತೆ. ಸರ್, ಈಗ ಗಾಂಧಿನಗರ ಮೆಜೆಸ್ಟಿಕ್ ಸುತ್ತಮುತ್ತ ಸುಮಾರು 15 ಥಿಯೇಟ್ರ್ಗಳಿದೆ. ನಾವು ಕಳೆದ ಒಂದು 5-6 ವರ್ಷ ನೋಡ್ರಿ, ಕೇವಲ ಬೆರಳಿಕೆ ಅಷ್ಟು ಆಗ್ಬಿಟ್ಟಿದೆ. ಒಂದು ಮ್ಯಾಕ್ಸಿಮಮ್ ಕೂಡ ಒಂದು 5ರಿಂದ 6 ಇದೆ. ಅದರಲ್ಲಿ ಪ್ರಮುಖ SOS ಇದೆ ಇಂಥ ಥಿಯೇಟ್ರ್ಗಳು. ಸೊ ಇವು ಕೂಡ ಬಾಗಿಲು ಹಾಕೋದು ದೊಡ್ಡ ಮಲ್ಟಿಪ್ಲೆಕ್ಸ್ಗಳು ಆಗ್ಬಿಟ್ರೆ ಕತೆ ಹೌದಪ್ಪ, ಮುಗೀತೆಲ್ಲ. ಇವಾಗೆಲ್ಲ ಆಲ್ರೆಡಿ ಥಿಯೇಟ್ರ್ ಸಿಂಗಲ್ ಸ್ಕ್ರೀನ್ಗಳು ಇದಾಗ್ತದೆ. ಸಾಗರ್ ಥಿಯೇಟ್ರ್ ಇತ್ತು, ಅದು ಫಸ್ಟ್ ಅಲಂಕಾರ ಹೋಯಿತು, ಸಾಗರು ಇದಾಯಿತು. ಮತ್ತು ಕಲ್ಪನಾನು ಇದಾಯಿತು. ಎಲ್ಲ ತುಂಬ ಒಂದೊಂದೇ ಇದಾಗ್ತಾಯಿದೆ ಇವಾಗ. ಏನು ಇವಾಗ ಕೊನೆಗೆ ಏನಿರಲ್ಲ, ನಾವು ಹೇಳ್ಕೋಬೇಕಷ್ಟೇ. ಮೆಜೆಸ್ಟಿಕಲ್ಲಿ ಇಂಥ ಪಿಕ್ಚರ್ ಇತ್ತು, ಅವಾಗ ಅಣ್ಣವ್ರದ್ದು ಪಿಕ್ಚರು, ವಿಷ್ಣುವರ್ಧನ್ ಪಿಕ್ಚರು, ಶಂಕರ್ನಾಗ್ ಪಿಕ್ಚರು, ಅನಂತನಾಗ್ ಪಿಕ್ಚರು ನಾವು ಹೇಳ್ಕೋಬೇಕೇ ಹೊತ್ತು ಇವಾಗ ಯಾವುದೂ ಇರೋಲ್ಲ. ಆಮೇಲೆ ಸೊ ಸರ್ಕಾರದ ಕೈಯಲ್ಲಿದೆ ಇವಾಗ. ಇದು ಹೇಗೆ ಎಲ್ಲರಿಗೂ ದುಡ್ಡು ಕೊಟ್ರಿ, ಬೇರೆಯವ್ರಿಗೆ ದುಡ್ಡು ಕೊಟ್ಟರು ಬ್ಯಾಂಕಲ್ಲಿ. ಓಕೆ, ಅದೇ ಥರ ಇವ್ರಿಗೆ ದುಡ್ಡು ಇದು ಬೇಡ. ಇರೋದನ್ನ ನಿಮ್ಮ ಕೈಲಿದೆ ಟ್ಯಾಕ್ಸ್ ಕಲೆಕ್ಷನ್. ನೀವೇನು ಮಾಡಿ, ಟ್ಯಾಕ್ಸ್ ಬೇಡ ಅಂತಂದರೆ ಎಕ್ಸಾಮ್ಷನ್ಸ್ ಕೊಟ್ಬಿಡಿ. ಇವಾಗಿಂದ ಓಪನ್ ಆಯ್ತಲ್ಲ, ಇವಾಗಿಂದ ಟ್ಯಾಕ್ಸ್ ಕಟ್ಟಲಿ. ಲಾಕ್ಡೌನ್ ಆಯ್ತಲ್ಲ, ಅವಾಗಿಂದ ಟ್ಯಾಕ್ಸ್ ಬೇಡ. ಯಾಕಂದ್ರೆ ಅವ್ರು ಥಿಯೇಟ್ರ್ಗಳಿಲ್ಲ ರೀ. ನಾನೇ ಎಷ್ಟೋ ಥಿಯೇಟ್ರಿಗೆ ಹೋಗಿಲ್ಲ, ಈ ಥಿಯೇಟ್ರ್ ಇದ್ರೆ ತಾನೆ. ಇವಾಗ ನೀವು ಹೋಗೋದೇನೋ ನೀವು ಕಟ್ಟಬೇಕಂದ್ರೆ ಎಂಥ ನ್ಯಾಯ ರೀ ಅದು? ಅದು ತುಂಬ ತಪ್ಪು. ಸರ್ಕಾರ ನೋಡಿ ಜನರ ಹಿತದೃಷ್ಟಿಯಲ್ಲಿ ಇದು ಮಾಡಬೇಕು ಕಾನೂನುಗಳು. ಓಕೆ, ಅದು ಬಿಟ್ಬಿಟ್ಟು ಇಲ್ಲಪ್ಪ ನೀನು ಲಾಸ್ ಆದರೂ ಮಾಡ್ಕೊ, ಏನಾರ ಮಾಡ್ಕೊ, ನನ್ನ ದುಡ್ಡು ಅಂದರೆ ಅದು ತುಂಬ ತಪ್ಪಾಗ್ತದೆ. ಆ ಥರ ಮಾಡಬಾರ್ದು. ಅದು ಎಕ್ಸ್ಟಾರ್ಷನ್ ಅಂತಾರೆ, ಆ ಥರ ಮಾಡಬಾರ್ದು. ಸರ್, ಈಗ ಆ ಥಿಯೇಟ್ರ್ನಲ್ಲಿ ಅತಿ ಹೆಚ್ಚಾಗಿ ಶೇಕಡ ಒಂದು 95% ಕನ್ನಡ ಮೂವಿನೇ ಜಾಸ್ತಿ ಆಗ್ತಾ ಇತ್ತು. ಈಗ ಸರ್ಕಾರ ಕೂಡ ಈಗ ಇನ್ನೂ 30 ಕನ್ನಡ ಹಬ್ಬ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ಕನ್ನಡ ಥಿಯೇಟ್ರ್ಗಳ ಮೇಲೆ ರೀತಿ ಒಂದು ರೀತಿ ಧೋರಣೆ ಅನುಸರಿಸಿದ್ರೆ
ಹೇಗೆ ಅಂತ. ಹೌದಪ್ಪ, ಅದೇ ನಾನು ಹೇಳ್ತಾ ಇರೋದು. ಅದೆಲ್ಲ ಬಂದು ಫೇಮಸ್ ಆಗಿ ಅಣ್ಣವ್ರ ಪಿಕ್ಚರು, ವಿಷ್ಣುವರ್ಧನ್ ಪಿಕ್ಚರು, ಶಂಕರ್ ನಾಗ್ ಅವ್ರ ಪಿಕ್ಚರ್ ಮಾಡ್ಬೇಕು ಅಂತ ಹೇಳಿ ಅಲ್ಲೇ ಹೋಗ್ತಾ ಇದ್ದಿದ್ದು. ಎಲ್ಲ ಕನ್ನಡ ಪಿಕ್ಚರ್ ಸ್ಕ್ರೀನಿಂಗ್ ಅವ್ರದ್ದೇ. ಏನು ಇವಾಗ ನೀವು ಕನ್ನಡ ಒಂದು ಕಡೆ ಪ್ರಮೋಟ್ ಮಾಡಿ ಅಂತೀರ, ಈ ಥರ ಕನ್ನಡ ಚಿತ್ರಮಂದಿರಕ್ಕೆ ಈ ಥರ ಆಗ್ತಂದ್ರೆ ಏನು ರೀ ಅದು? ಇಟ್ ಇಸ್ ಅ ಡ್ಯೂಟಿ, ಸರ್ಕಾರದ ಹೊಣೆ ಕನ್ನಡವನ್ನು ಸಂರಕ್ಷಣೆ ಮಾಡಲಿಕ್ಕೆ. ಅದ್ರ ಜೊತೆಯಲ್ಲಿ ಕನ್ನಡ ಎಲ್ಲೆಲ್ಲಿ ಪ್ರದರ್ಶನ ಆಗ್ತದೆ ಚಿತ್ರಮಂದಿರಗಳಲ್ಲಿ ಅದಕ್ಕೆ ಬಂದು ಎಕ್ಸಾಮ್ಷನ್ ಕೊಡಿ. ಇವಾಗ ಟ್ಯಾಕ್ಸ್ ಕಟ್ಟೋದು ಬೇಡ, ಓಕೆ, ಆಮೇಲೆ ಕಟ್ಟಿ. ಓಕೆ, ಹೇಳೋದು ಸಂಪಾದನೆ ಇಲ್ಲ ರೀ. ಏನು ಶೋನೇ ನಡೀತದೆ, ದುಡ್ಡು ಕೊಡಿ ಏನಂದರೆ ಯಾರಿಗೆ ಕೊಡ್ತಾರೆ? ಮನ್ಸಿಗೆ ಬೇಜಾರಾಗುತ್ತೆ. ಕನ್ನಡ ಅಧಿಕಾರ ಇದೆ ಸರ್ಕಾರ ಹತ್ರ, ಎಕ್ಸಾಮ್ಷನ್ಸ್ ಕೊಡಲಿ. ಇವಾಗ ಎಲ್ಲರಿಗೂ ಬೇರೆಯವ್ರಿಗೆ ದುಡ್ಡು ಹಂಚಿಲ್ವಾ? ಓಕೆ, ಅದೇ ಥರ ಇಲ್ಲಿ ದುಡ್ಡು ಬಿಟ್ಕೊಡ್ಲಿ ಅಷ್ಟೇ, ಹಂಚೋದು ಬೇಡ. ದುಡ್ಡು ಬಿಟ್ಕೊಡ್ಲಿ. ಅವ್ರು ಟ್ಯಾಕ್ಸ್ ತೆರಿಗೆ ಸರ್ಕಾರಕ್ಕೆ ಕೊಟ್ಟರೆ ತೆರಿಗೆ ಬೇಡಪ್ಪ. 2 ವರ್ಷ ನೀವು ಹೆಂಗೂ ಶೋ ಮಾಡಿಲ್ಲ, ಬೇಡ ನಮಗೆ ಅದೊಂದು ಮಾಡಲಿ, ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಅವರು 50% ಅಂತ ಅವಾಗ ಜನರಿಗೆ ಕೊಡ್ಸೋಕೆ ಅಂತ ಅವಕಾಶ ಕೊಟ್ಟು ಅಟ್ಲೀಸ್ಟ್ ಅವರು ಕೂಡ ಒಂದು 50% ಬೇಡಿಕೆ ಇಟ್ಟಿದ್ದಾರೆ, ಅದನ್ನು ಕಡಿಮೆ ಮಾಡಿ ಅಂತ. ಹೌದು, ಎಕ್ಸಾಮ್ಷನ್ಸ್ 100% ಎಕ್ಸಾಮ್ಷನ್ಸ್ ಕೊಡಿ ಅಂತ ಕೇಳ್ತೀವಿ. ಇಲ್ವಾ, ಆಯಿತು, ಒಂದು 30% 50% ಇದು ಮಾಡಿಬಿಟ್ಟು ಆಮೇಲೆ ಇನ್ನೊಂದು 50% ನಿಧಾನಕ್ಕೆ ಅದನ್ನು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಿದ್ದಾರೆ, ಒಂದೇ ಥರ ಅಲ್ಲ. ಓಕೆ, ಯಾಕಂದ್ರೆ ಅವ್ರಿಗೆ ದುಡ್ದು ಇದು ಮಾಡಿದ್ರೆ ಇವ್ರು ಮಾಡೋಕ್ಕಾಗೋದು. ನೀವು ಬರೀ ಲಾಕ್ಡೌನಲ್ಲಿ ಏನು ಬಿಸ್ನೆಸ್ಸೇ ಇಲ್ಲ, ನೀವು ದುಡ್ಡು ಮಾತ್ರ ಕೊಡಿ ಅಂದರೆ ನೀವುಗಳು ಮಾತ್ರ ಹೇಳ್ತಿರಲ್ಲ ಸರ್ಕಾರದಲ್ಲಿ ಏನು ದುಡ್ಡಿಲ್ಲ ನಮಗೆ ಜನರಿಗೆ ಕೆಲಸ ಮಾಡೋಕ್ಕೆ ಅಂದ್ಬಿಟ್ಟು. ಅದೇ ಥರನೇ ಇವಾಗ ಇಲ್ಲೂ ಥಿಯೇಟ್ರಲ್ಲಿ ಏನು ಕಲೆಕ್ಷನೇ ಆಗಿಲ್ಲ, ಎಲ್ಲಿಂದ ಕೊಡೋದು ಅಂತ ಇವ್ರು ಹೇಳ್ತಾರೆ. ನಿಮ್ದು ಡೈಲಾಗ್ ನಿಮಗೆ ಕೊಡ್ತಾ ಇದ್ದಾರೆ ಇವಾಗ. ನೋಡಿ, ನಾವು ಪಬ್ಲಿಕ್ ಹೇಳೋದು ಇಷ್ಟೇ, ದಯವಿಟ್ಟು ಸರ್ಕಾರ ಬಂದು ಎಲ್ಲರಿಗೂ ಇದು ಮಾಡಬೇಕು. ಈ ಥರ ಮುಚ್ಚಿಸ್ಬಿಟ್ಟು ನೀವೇ ಮತ್ತು ಬಿಸ್ನೆಸ್ ಇಲ್ಲದಾಗ ಎಲ್ಲ ಮುಚ್ಚಿದ್ರಲ್ಲ ಆ ಟೈಮ್ದು ಕೊಡಿ ಅನ್ನೋದ್ರೆ ಎಲ್ರಿಗೆ ಕೊಡ್ತಾರೆ. ಎಕ್ಸಾಮ್ಷನ್ಸ್ ಕೊಡಿ, ದುಡ್ಡು ಕೊಡೋದು ಬೇಡ ಥಿಯೇಟ್ರ್ಗಳಿಗೆ, ಥಿಯೇಟ್ರ್ ಓನರ್ಗಳಿಗೆ. ನೀವು ಕಲೆಕ್ಟ್ ಮಾಡೋ ಟ್ಯಾಕ್ಸ್ನ ಬಿಟ್ಟಾಕ್ತೀವಿ, ಇದಾಗುತ್ತೆ. ನಾನು ಅರುಣ್ ಅಂತೇಳಿ ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರ.